ಸರ್ ಹಳ್ಳಿಗಳಲ್ಲಿ ಹೋಗ್ತೀನಿ, ನನ್ನ ಹತ್ರ ಕೊಡೋಕ್ಕೆ ಕಾಸಿಲ್ಲ, ಬಡತನ. ಸ್ವಾಮಿ ನೀವು ಗೆಲ್ಲಿಸ್ತಾವ ಪೋ ಸ್ವಾಮಿ, ವಾಡ್ ಎವ್ಡು ನೀನು ಸೋಲ್ಪಿಸ್ತಾడు ಪೋ ಸ್ವಾಮಿ. ಯಾವುದೋ ಊರಲ್ಲಿ 1000 ಜನ ಇದ್ರೆ 980 ಜನ ಅಂಬೇಡ್ಕರ್ ರೊಚ್ಚೆ ಅಂತ ಓಟ್ ಹಾಕಿದ್ರು ಸರ್. 25 ವರ್ಷ ರಾಜಕಾರಣದಲ್ಲಿ ನಾನು ತುಂಬ ಉನ್ನತ ಮಟ್ಟಕ್ಕೆ ಬೆಳಿತೀನಿ. ಬೆಳೆದ್ರೆ ಇಷ್ಟೇ, ನನ್ನ ಮೊದಲ ಕನಸು ಇಷ್ಟೇ, SC ST 2 BHK ಮನೆ ಕಟ್ಕೊಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ಮನೆ. ಏನು ಕ್ಲಾರಿಟಿ ಆಯ್ತು ಸರ್. 10 ಎಕರೆ 20 ಎಕರೆ 100 ಎಕರೆ 200 ಎಕರೆ 300 ಎಕರೆ ಮಾಡಿದ್ರು ಮೂಲೆಗೆ ಸರ್ ಹಾಕೋದು. ಸೆಂಟ್ರಿಗೆ ಹಾಕಿದ್ರೆ ರೇಟ್ ಕಡಿಮೆ ಆಗಲ್ವಾ? ಬದುಕಿದ್ದಾಗೂ ಗೌರವ ಸಿಗ್ಲಿಲ್ಲ ಸರ್, ಸತ್ತೋದ ಮೇಲೂ ಗೌರವ ಕೊಡೋಕ್ಕಾಗ್ತಿಲ್ಲ ಸರ್. ಅದೇ ಬೇಜಾರು. ದುಡ್ಡು ಜಾಸ್ತಿ ಆಗಿ ಮಾಡ್ತಿಲ್ಲ ಸರ್. ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದಾಗ ಮಾಡೋದು ಅಂತ ನಾನು ನಂಬಿರೋದು. ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಸಂವಿಧಾನನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಸರ್. 445 ಆರ್ಟಿಕಲ್ಲು ಬಯಟ್ ಮಾಡ್ಕೊಂಡಿದ್ದೀನಿ ನಾನು. We the people of India having solemnly resolved to constitute India into sovereign, social, secular, democratic republic, justice of social, economic, political, liberty of thought, faith and expression. We adopt and enact this constitution 1914 November 26. Article 1 to 4 union territories, 5 to 11 citizenship, 12 to 35 fundamental rights, 36 to 51 directive principles of state policy. 445 ಆರ್ಟಿಕಲ್ ಬಯಟ್ ಮಾಡಿದ್ದೀನಿ ಸರ್. ದಲಿತರು ಯಾರಾದರೂ ಸತ್ತೋದ್ರೆ ಶವ ಎತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಸರ್ ನಾವು ಸಿಂಗಪೂರು ಮಲೇಷ್ಯಾ ಎಲ್ಲ ಬೇಡ ಸರ್, ಅವೆಲ್ಲ ಸರ್. ಸ್ಮಶಾನಕ್ಕೆ ಜಾಗ ಕೊಡೋಕ್ಕಾಗ್ತಿಲ್ಲ ಸರ್. ಸರ್ ವರುಣಿ ಅಂತ ದಲಿತರೆಲ್ಲ 2 ಬಸ್ ಮಾಡ್ಕೊಂಡು ನನ್ನನ್ನು ಭೇಟಿ ಮಾಡೋಕ್ಕೆ ಬಂದರು. ನಾನು ಊರಿಗೆ ಹೋದೆ ಸರ್. ఏం కావాలన్నా ಅಂದರೆ, స్వామి మాకేమి వద్దు స్వామి, ఎవరన్నా చచ్చిపోతే పూడ్చేకి బాడీ ఎత్తుకుపోతే నడుచుకుపోయాక దావలే స్వామి ಅಂತಾರೆ. ಬಾಡಿ ಎತ್ಕೊಂಡು ಹೋಗಕ್ಕೆ ಇಮ್ಮಿಡಿಯೇಟ್ ಆಗಿ ಸ್ಪಾಟ್ ಸ್ಯಾಂಕ್ಷನ್ ಮಾಡಿ ಪ್ರಭಾವಿಗಳೆಲ್ಲ ಒತ್ತುವರಿ ಮಾಡಿದ್ರು, ತೆರವುಗೊಳಿಸಿ 50 ಲಕ್ಷ ಹಾಕಿ ಮುಂದಿನ ತಿಂಗಳು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್. 50 ಲಕ್ಷ ಏನಕ್ಕೆ? ದಲಿತ ಸಮುದಾಯದವ್ರು ಸ್ಮಶಾನಕ್ಕೆ ಹೋಗಕ್ಕೆ. ಬದುಕಿದ್ದಾಗೂ ಗೌರವ ಸಿಗ್ಲಿಲ್ಲ ಸರ್, ಸತ್ತೋದ ಮೇಲೂ ಗೌರವ ಕೊಡೋಕ್ಕಾಗ್ತಿಲ್ಲ ಸರ್. ಅದೇ ಬೇಜಾರು. ಸಾವು ಕೂಡ ಗೌರವದಿಂದ ನಡೀತಾ ಇಲ್ವೇ ಸರ್? ಹಳ್ಳಿಗಳಲ್ಲಿ ಹೋಗ್ತೀನಿ, ನನ್ನ ಹತ್ರ ಕೊಡೋಕ್ಕೆ ಕಾಸಿಲ್ಲ, ಬಡತನ. ಸ್ವಾಮಿ ನೀವು ಗೆಲ್ಲಿಸ್ತಾವ ಪೋ ಸ್ವಾಮಿ, ವಾಡ್ ಎವ್ಡು ನೀನು ಸೋಲ್ಪಿಸ್ತಾడు ಪೋ ಸ್ವಾಮಿ. ಯಾವುದೋ ಊರಲ್ಲಿ 1000 ಜನ ಇದ್ರೆ 980 ಜನ ಅಂಬೇಡ್ಕರ್ ರೊಚ್ಚೆ ಅಂತ ಓಟ್ ಹಾಕಿದ್ರು ಸರ್. ಕರ್ನಾಟಕದಲ್ಲಿ ನನಗೊಂದೇ ಒಂದು ಕನಸಿದೆ ಅಣ್ಣ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದು 20-25 ವರ್ಷ ರಾಜಕಾರಣದಲ್ಲಿ ನಾನು ತುಂಬ ಉನ್ನತ ಮಟ್ಟಕ್ಕೆ ಬೆಳಿತೀನಿ. ಬೆಳೆದ್ರೆ ಇಷ್ಟೇ, ನನ್ನ ಮೊದಲ ಕನಸು ಇಷ್ಟೇ, SC ST 2 BHK ಮನೆ ಕಟ್ಕೊಡ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ಮನೆ. ಇನ್ನೇನು ಬೇಕಾಗಿಲ್ಲ. ಇವತ್ತೇನಾಗುತ್ತೆ ಸರ್, ಪಾಪ SC ST ಸಮುದಾಯದವ್ರಿಗೆ 1 ಲಕ್ಷ 1.5 ಲಕ್ಷ ಕೊಡ್ತೀವಿ, ಪಾಪ ಮನೆ ಕಟ್ಟೋಕ್ಕಾಗಲ್ಲ, ಇನ್ಕಂಪ್ಲೀಟ್ ಆಗೋಗುತ್ತೆ ಸೈಟು. ಇದು ನನಗೊಂದು ಡ್ರೀಮ್ ಇದೆ, ಇನ್ನೊಂದು 20 ವರ್ಷಕ್ಕೆ 25 ವರ್ಷಕ್ಕೆ ಅಟ್ಲೀಸ್ಟ್ ತೀರ್ಮಾನ ತಗೊಳ್ಳೋ ಒಂದು ಕಮಿಟಿಯಲ್ಲಿ ನಾನು ಇದ್ದರೆ 1 ಕೋಟಿ ST SC ಸಮುದಾಯದ ಕುಟುಂಬಗಳಿಗೆ ಒಂದೊಳ್ಳೆ ಬದುಕಕ್ಕೆ 2 BHK ಮನೆ ಸರ್ಕಾರನೇ ಕಟ್ಕೊಟ್ಟು ಗೃಹ ಪ್ರವೇಶಕ್ಕೆ ಬೀಗ ಕೊಡಬೇಕು. ಇದೊಂದು ನನ್ನ ಕನಸಿದೆ, ಇದು ನೆರವೇರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಆಶೀರ್ವಾದ ಮಾಡ್ತಾರೆ. ಏನಪ್ಪ MLA ಇಷ್ಟೆಲ್ಲ ಆಂಬುಲೆನ್ಸು ಸ್ಕಾಲರ್ಶಿಪ್ ಎಲ್ಲ ಕೊಡ್ತಿದ್ದಾನೆ, ತುಂಬ ದುಡ್ಡಿರಬೇಕು ಅಂತ. ಇವತ್ತು ನಾನು 1 ಎಕರೆ ಜಮೀನು ಮಾಡಿಲ್ಲ ಸರ್. ನನ್ನ ಹೆಸರಲ್ಲಿ ಇವತ್ತಿಗೂ ನಾನು ಒಂದು ಸೈಟ್ ತೊಗೊಂಡಿಲ್ಲ ಸರ್. ನನ್ನ ಫ್ಯಾಮಿಲಿಯವ್ರ ಹೆಸರಲ್ಲಿ ನಾವು ಒಂದು ಪ್ರಾಪರ್ಟಿ ಇಲ್ಲ ಸರ್. 1 ಎಕರೆ ಜಮೀನು ಮಾಡಿ ನನಗೆ ಗೊತ್ತಿಲ್ವಾ ಸರ್? ಆಂಬುಲೆನ್ಸ್ ಮಾಡೋ ಬದಲು 2 ಕೋಟಿಯಲ್ಲಿ ಹೋಗಿ 4 ಎಕರೆಲ್ಲಿ ಕೊನೆ ಹೆಚ್ಚು ಅಂತ ಗೊತ್ತಿಲ್ವಾ ಸರ್? ನನಗೆ ದಡ್ಡನ ಸರ್ ನಾನು? ಗೊತ್ತಿಲ್ವಾ ಸರ್? ಸ್ಕಾಲರ್ಶಿಪ್ ಕೊಡೋ ಬದಲು ಒಂದು 40-60 ಬರುತ್ತೆ ಅಂತ. ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಏನು ಕ್ಲಾರಿಟಿ ಆಯ್ತು ಸರ್. 10 ಎಕರೆ 20 ಎಕರೆ 100 ಎಕರೆ 200 ಎಕರೆ 300 ಎಕರೆ ಮಾಡಿದ್ರು ಮೂಲೆಗೆ ಸರ್ ಹಾಕೋದು. ಸೆಂಟ್ರಿಗೆ ಹಾಕಿದ್ರೆ ರೇಟ್ ಕಡಿಮೆ ಆಗಲ್ವಾ? ಹಾಕ್ಬಿಡ್ತಾರಾ? ಆಯ್ತು, ನಾನೇ 300 ಎಕರೆ ಸಂಪಾದಿಸ್ತೀನಿ. ಅಪ್ಪ ನಮ್ಮ ಅಪ್ಪ ಸಂಪಾದಿಸಿರೋದು 300 ಎಕರೆ ಹಾಕ್ರೋ, ಸೆಂಟರ್ಲಿ ಹಾಕಲ್ಲ. 4-5 ಕೋಟಿ ಹೋದ್ರೆ ಬೇಡ, ಭಯ ಆಗುತ್ತೆ. ಊರು ಸ್ಮಶಾನದಲ್ಲಿ ಬಿಸಾಕ್ತಾರೆ. ನಾವೆಲ್ಲ ಯಾವುದರಿಂದ ಓಡ್ತಾ ಇದೀವಿ ಸರ್? ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ನನಗೆ ಗೊತ್ತಿದೆ, ಒಕ್ಕಾರು ಒಗಿಲ್ಲು ಸಾಲು ಬಾಗುಂಡೆಕ್ಕೆ, ಒಂದು ಸೈಟು ಒಂದು ಮನೆ ಮ್ಯಾಕ್ಸಿಮಮ್ ಸಾಕು ಸರ್. 200-300 ಎಕರೆ ಸಂಪಾದಿಸಿರೋರು ಸತ್ತೋಗಿದಾರಲ್ಲ ಸರ್? ಒಂದು 20 ಲಕ್ಷ ಬಂಡವಾಳ ಹಾಕಿ ಸಮಾಧಿ ನೀಟಾಗಿ ರೆಡಿ ಮಾಡಿದಾರ ಸರ್? ಇಲ್ಲ ಸರ್. ಆ ಮನುಷ್ಯ ಮಾತ್ರ 70-80 ವರ್ಷ ದುಡಿದು 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 ಮಕ್ಕಳು ಮೊಮ್ಮಕ್ಕಳು ಎಲ್ಲ. ನನಗೆ ಭಾಳ ಕ್ಲಾರಿಟಿ ಇದೆ.
ನಾನು ದುಡ್ದಿದ್ದೆಲ್ಲ ಸಮಾಜಕ್ಕೆ ಖರ್ಚು ಮಾಡ್ತಿದ್ದೀನಿ. ನೋಡೋರು ಅನ್ಬೋದು, ಎಮ್ ಎಲ್ ಎ ಬುದ್ಧಿ ಇಲ್ವೋ, 4 ಕಾಸು ಎತ್ತಿಟ್ಕೋಬೇಕಲ್ಲ, ಬುದ್ಧಿ ಇದೆಯಾ ಏನೋ? ಬಂದಿದ್ದೆಲ್ಲ ಆ್ಯಂಬುಲೆನ್ಸ್ಗೆ, ಸ್ಕಾಲರ್ಶಿಪ್ಗೂ, ಬಟ್ಟೆಗೆ. ನಿಮಗೆ ಗೊತ್ತಿರ್ಬೇಕು, ವಾರದಿಂದ ಪ್ರತಿ ಹೆಣ್ಣು ಮಗುಗೂ ಅರ್ಶಿನ ಕುಂಕುಮ ಕೊಡ್ತಿದ್ದೀನಿ, ಒಳ್ಳೆ ಸೀರೆ. ದುಡ್ಡು ಜಾಸ್ತಿಯಾಗಿ ಮಾಡ್ತಿಲ್ಲ ಸರ್. ದಾನ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದಾಗ ಮಾಡೋದು ಅಂತ ನಾನು ನಂಬಿರೋದು. ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.